ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಹ್ಯಾಳ್ಯ ಗ್ರಾಮದಲ್ಲಿ ಸುಮಾರು 8ರಿಂದ 10 ಕಣಗಳಿಗೆ ಬೆಂಕಿ ಹತ್ತಿ ಉರಿದಿದೆ. ಇದಕ್ಕೆ ಮುಖ್ಯ ಕಾರಣ ಜಾಲಿ ಮರದಲ್ಲಿ ಹೋಗಿರುವ ವಿದ್ಯುತ್ ತಂತಿಗಳಿಂದ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ 10 ನಿಮಿಷದಲ್ಲಿ ಬೆಂಕಿ ಹತ್ತಿ ಉರಿದಿದೆ. ಕಣದಲ್ಲಿರುವ ಟ್ರ್ಯಾಕ್ಟರ್, ದನಕರುಗಳನ್ನು, ಕುರಿಗಳನ್ನು ಹಾಗೂ ಮೆಕ್ಕೆಜೋಳದ ರಾಶಿ ಬೆಂಕಿ ದಬಣವೆಗಳು ತಡೆಗಟ್ಟುವಲ್ಲಿ ಯುವಕರು ಮತ್ತು ಅಲ್ಲಿನ ಊರಿನ ಸಾರ್ವಜನಿಕರು ಮುಂದಾಗಿ ನಂತರ ಅಗ್ನಿಶಾಮಕ ದಳದ ವಾಹನವನ್ನು ಕರೆಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಅವರು, ತಾಲೂಕು ಅಧ್ಯಕ್ಷರಾದ ಶ್ರೀಧರ್, ಗ್ರಾಮದ ಶಿವಜ್ಜ ಅವರು ಮಾತನಾಡಿ, ನಷ್ಟರಾದ ರೈತರಿಗೆ ತಹಶೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸರ್ಕಾರಕ್ಕೆ ವರದಿ ಒಪ್ಪಿಸಿ ರೈತರಿಗೆ ಸರ್ಕಾರದಿಂದ ದವಸ ಧಾನ್ಯ, ಮೇವುಗಳನ್ನು ಒದಗಿಸಬೇಕು ಹಾಗೂ ರೈತರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡರು. ವರದಿ ಜಗದೀಶ್ ಅಯ್ಯನಗೌಡರ್. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಅಂತೇಳಿ ನಾವು ಮಾತಾಡೋದು. ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನಲ್ಲಿ ಯಾಳ್ಯ ಅಂತ ಒಂದು ಗ್ರಾಮ ಬರ್ತದೆ. ಆದರೆ ಇವತ್ತು ನಮ್ಮ ರೈತರ ಅದೃಷ್ಟ ಅಂತ ನಾವು ಹೇಳಬೇಕಾಗಿದೆ. ಸುಮಾರು ಒಂದು 8-10 ಕಣಗಳು, ಒಂದು 14-15 ರೈತರು, ಒಂದು ಸುಮಾರು 25-30 ಲಕ್ಷ ಇವತ್ತು ಲಾಸ್ ಆಗಿರ್ತದೆ. ಆದ ಕಾರಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಇನ್ಸ್ಪೆಕ್ಷನ್ ಮಾಡಿ ಯಾವ ರೈತರು ಎಷ್ಟು ಮೇವು ಸುಟ್ಟತೆ, ದವಸ ಸುಟ್ಟತೆ ಅಮ್ಮದೇ ಇವತ್ತು ಕರೆಕ್ಟಾಗಿ ಇನ್ಸ್ಪೆಕ್ಷನ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿ ಇರ್ಬೋದು, ತಹಸೀಲ್ದಾರ್ ಸಾರ್ ಇರ್ಬೋದು, ಕೃಷಿ ಇಲಾಖೆ ಅಧಿಕಾರಿ ಇರ್ಬೋದು, ಇವತ್ತು ಕರೆಕ್ಟಾಗಿ ಇನ್ಸ್ಪೆಕ್ಷನ್ ಮಾಡಿ ನಮ್ಮ ರೈತರಿಗೆ ಸರ್ಕಾರದಿಂದ ಪರಿಹಾರ ಬರೋ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿದ್ವಿ. ಇವತ್ತು ನಾವು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿ ಕೇಳ್ತಿದ್ದೀವಿ. ಯಾಕೆ ಕೇಳ್ತೀವಿ ಅಂದರೆ, ಇವತ್ತಿನ ಕಾಲದಲ್ಲಿ ಯಾವುದೇ ಒಂದು ಬಂಡಿ ಮೇವು ತರಬೇಕು ಬಂದರೆ 7-8 ಸಾವಿರ ರೂಪಾಯಿ ರೊಕ್ಕ ಬೇಕು. ಆದರೆ ಇವತ್ತು ಇಂಥ ಮಳೆ ಬೆಳೆಯಾಗ ದವಸ ಧಾನ್ಯ ಏನು ಮೆಕ್ಕೆಜೋಳ ಬೆಳೆದ್ರು ನಮ್ಮ ರೈತರು ಅದಕ್ಕೆ ಸರಿಯಾದ ರೇಟ್ ಇಲ್ಲ ಅಂತ ಅಧ್ವಾನದಲ್ಲಿ ಇವತ್ತಿದ್ದು ದನ ಕರುಗಳು ಕಟ್ಟಿದ್ರೆ ರೈತ ಇವತ್ತು ಇಷ್ಟೊಂದು ಲಾಸ್ ಆಯ್ತಂದ್ರೆ ಒಂದು ಬಂಡಿ ಮೇವು 8-10 ಸಾವಿರ ರೂಪಾಯಿ ಬರ್ತದೆ. ಅದನ್ನ ಲೆಕ್ಕ ಹಾಕಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಡಬೇಕು. ಯಾವ ರೈತರದ್ದು ಎಷ್ಟು ಮೇವು ಸುಟ್ಟತೆ, ಎಷ್ಟು ಬಂಡಿ ಸುಟ್ಟತೆ ಅಂಬುದು ಸರ್ಕಾರದ ಅಧಿಕಾರಿಗಳು ಇವತ್ತು ಕರೆಕ್ಟ್ ಬರೆದು ವರದಿ ಕೊಡ್ಬೇಕಂತ ಹೇಳಿ ಸಂಬಂಧಪಟ್ಟ ತಹಸೀಲ್ದಾರ್, ಕೃಷಿ ಇಲಾಖೆ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ. ಇವತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ಬೋದು, ಆ ಮೇಡಮ್ ಅವರನ್ನು ಮರೆಯಕತ್ತಾರಂತೆ. ನಾವು ದಯಮಾಡಿ ಕೇಳ್ತೀವಮ್ಮ, ಇನ್ನಲ್ಲಿ ಯಾವ ರೈತರದ್ದು ಎಷ್ಟು ನುಕ್ಸಾನ ಆಗೈತೆ ಅದನ್ನು ಕರೆಕ್ಟಾಗಿ ನೀನು ಬರೆದು ಸರ್ಕಾರಕ್ಕೆ ವರದಿ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಾವು ನಮ್ಮ ಇಡೀ ಯಾಳ್ಯದ ಗ್ರಾಮದ ರೈತರ ಪರವಾಗಿ ನಮ್ಮ ರೈತ ಸಂಘದರು ತಮ್ಮಲ್ಲಿ ಮನವಿ ಮಾಡಿ ಕೇಳ್ತೀವಿ. ನಾನು ಹುಟ್ಟಿದ 48 ವರ್ಷ ಆದರೂ ಇವತ್ತು ಕಾಲದಿಂದ ಎಂದೂ ಕಂಡಿಲ್ಲ. ನಾನು ಇದೇ ವರ್ಷ ಕಂಡಿರೋ ನಾನು ನಮ್ಮ ಹಿರಿಯರನ್ನು ಕೇಳಿದೆ, ಎಂತ ಜೀವನದಾಗ ಎಂದೂ ಆಗಿಲ್ಲ ಬಿಟ್ಟಿಲ್ಲ, ಇದೇ ಈ ವರ್ಷ ಆಗಿರೋದು.
ಅಂತ ಹೇಳಿದ್ರು. ಈಗ ನಮ್ಮೂರಿಂದ ಎಷ್ಟಪ್ಪ ಒಂದು 8-10 ಕಣ್ಣಗಳು ಸುಟ್ಬಿಟ್ಟವು, 20-30 ಮನೆಗಳು ಸುಟ್ಟವು. ದನ ಕರುಗಳು ಎಲ್ಲ ಓಡಿಸಿ ನಮ್ಮ ಊರಿನ ಜನರು ಹುಡುಗರು ಪೀಳಿಗರು ಅಲ್ಲಿ ಇದು ಮಾಡ್ರೆ ಸಾಗರ ಕೊಡ್ರು. ಈಗಲೂ ಕಾರ್ಯಕ್ರಮ ನಡೆಯತೈತಿ. ಸರ್ಕಾರಕ್ಕೆ ಏನೋ ನಮ್ಮ ಮನೆ ಮಾಡ್ತಂತಂದ್ರೆ ಎಷ್ಟು ಬಣಿಗಳು ಮೇವು, ಒಂದು ಇಡೀ ಮೇವು ಹಾಕೋಕ್ಕಿಲ್ಲ. ಈಗ ಒಂದು ಬಂಡಿ ಮೇವು ತರಕಂದ್ರೆ 8,000 ರೊಕ್ಕ ಬೇಕೀಗ. ಕಡ್ದು ಮಾಡಿ ತಂದು ಬಣಿ ಹಾಕಿ ದುಂಡು ಗಿಡ್ಕಂದ್ರೆ. ಆದರೆ ಈಗ ಸಾಮಾನ್ಯ ಇದಾಗಿಲ್ಲ. ಹಂಗಾಗಿ ಈಗ ಸರ್ಕಾರ ತಹಸೀಲ್ದಾರ್ಗೆ ಮನವಿ ಮಾಡ್ತಾನೆ. ತಹಸೀಲ್ದಾರ್ಗೆ DC ಸಾಹೇಬ್ರಾಗಲಿ ಒಳ್ಳೆ ಕ್ರಮ ತಗೊಂಡು ನಮ್ಮ ಇದಾದಕ್ಕೆ ಸರಿಯಾದ ಪರಿಹಾರ ಕೊಡ್ರಿ ಅಂತೇಳಿ ತಮಗೆ ಕೇಳಿಕೊಡ್ತಾನೆ ಸರ್. ಇವತ್ತಿನವರೆಗಾದ್ರೂ ನಾವು ಹುಟ್ಟಿಷ್ಟು ಮಕ್ಕಳಾದರೂ ಕೂಡ ಇಂಥ ದುರಂತರ ಎಲ್ಲಿ ನಡೆದಿಲ್ಲ. ಈಗ ಅಚಾನಕ್ಕೆ ಸುಮಾರು ಒಂದು 25-30 ಬಣಿಗಳು ರೈತರು ಭಾಳ ಲಾಸ್ ಆಗಿದ್ದಾವೆ. ನಮ್ಮ ಎಳ್ಳೆದ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಒಂದು ಬಂಡಿ ಮೇವು ತರಬೇಕಂದ್ರೆ 10,000-15,000 ರೂಪಾಯಿ ರೊಕ್ಕ ಬೇಕು. ಅಂಥದ್ದು ಇವತ್ತು ಭಾಳ ಲಾಸ್ ಆಗಿದ್ದಾರೆ. ಮೇವಿನ ಬಣಿಗಳು ಇನ್ನೂ ಸುಡ್ತಾ ಇದ್ದಾವೆ. ಇಲ್ಲೆಲ್ಲ ರೈತರೆಲ್ಲ JCB ಕೆಲಸ ಮಾಡ್ತಾವೆ. ನೀರಿನ ಟ್ಯಾಂಕರ್ ಒಂದು 4-5 ನೀರಿನ ಟ್ಯಾಂಕರ್ ಸತತ ಬಾರಿ ಈಗ 2 ತಾಸು 3 ತಾಸಿನಿಂದ ಎಲ್ಲರೂ 2 ಗಂಟೆಲಿಂದ ನಾವು ಇದನ್ನೆಲ್ಲ ನುಂಚಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯುವಕರೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಯಜಮಾನರೆಲ್ಲ ಕೂಡಿದ್ದೀವಿ. ಸಂಬಂಧಪಟ್ಟಿರ್ತಕ್ಕಂಥ ತಹಸೀಲ್ದಾರ್ ಇರ್ಬೋದು, ಮತ್ತು ವಿಲೇಜ್ ಅಕೌಂಟರ್ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ವಹಿಸಿ ನಮಗೆ ರೈತರಿಗೆ ಲಾಸ್ ಆಗಿರ್ತಕ್ಕಂಥ ಈ ಲಾಸನ್ನು ತುಂಬಿಕೊಡಬೇಕು ಮತ್ತು ಸರಿಯಾದ ಮಾಹಿತಿಗಳನ್ನು ನಮ್ಮ ಸರ್ಕಾರಕ್ಕೆ ಮುಟ್ಟಿಸಬೇಕು. ಅವರು ಪರಿಶೀಲಿಸಿ ಎಲ್ಲ ರೈತರ ಕೂಗು ಕೇಳ್ತಾರಂತಂದು ಎಲ್ಲರ ಪರವಾಗಿ, ರೈತರ ಪರವಾಗಿ, ನಮ್ಮ ಸಂಘದ ಪರವಾಗಿ, ಪ್ರತಿಯೊಬ್ಬರ ಪರವಾಗಿ ನಾವು ಕೇಳೋದಿಷ್ಟ ಒಳ್ಳೆಯ ಪರಿಹಾರ ನಮ್ಮ ರೈತರಿಗೆ ಸಿಗಲಂತಂತ ಹೇಳಿ ಈ ಎಳ್ಳೆದ ಗ್ರಾಮದ ರೈತರಿಗೆ ಒಳ್ಳೆಯದಾಗಲಿ. ಭಗವಂತ ಇವತ್ತು ಎಂದೂ ಇಂಥದ್ದು ಆಗಬಾರ್ದು. ಇದು ದುರಂತಕ್ಕೆ ಒಳಗಾಗಿದ್ದಾರೆ. ಈ ಅಗ್ನಿದೇವನ ಈಗ ಕಳ್ಳೊತ್ತು ಮನೆ ಉಳಿತಂತೆ ಬೆಂಕಿ ಹೊತ್ತು ಮನೆ ಉಳಿಲಿಲ್ಲ ಅಂತಂದು ನಾಡು ಇದು ಗಾದಿ ಮಾತಿದೆ. ಅದಕ್ಕಾಗಿ ಹಂಗೆ ಆಗಿಬಿಟ್ಟತಿ. ಇದಕ್ಕೆಲ್ಲ ಪರಿಹಾರ ಸರ್ಕಾರದಿಂದ ನಾವು ನೀವೆಲ್ಲರೂ ಸೇರಿ ಪರಿಹಾರವನ್ನು ಕೊಡಿಸೋಂಥ ಕೆಲಸವನ್ನು ಮಾಡೋಣ್ರಿ. ಆಮೇಲಿಂದ ಬರ್ತಕ್ಕಂಥ AC ಇರಲಿ DC ಇರಲಿ ಅವ್ರ ಗಮನಕ್ಕೆ ತಹಸೀಲ್ದಾರ್ ಅವರು ಮನವಿಯನ್ನು ಮುಟ್ಟಿಸೋದು ಕಲಿಬೇಕು ಅಂತ ಹೇಳಿ ಈ ಆಗಿರ್ತಕ್ಕಂಥ ರೈತರಿಗೆ ಲಾಸನ್ನು ತುಂಬಿ ಕೊಟ್ಟೇ ತಿರ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ ಎಲ್ಲರಿಗೂ.